ಒಂದು ವ್ರತವನ್ನು ಮಾಡುವಾಗ ಆ ವ್ರತದ ಅರ್ಥವನ್ನು ಹೇಳಬೇಕು ಅಂತ ತಿಳಿದವರು ಹೇಳ್ತಾರೆ. ಅದೇ ಪ್ರಕಾರವಾಗಿ ಒಂದು 10 ನಿಮಿಷ ಆ ಒಂದು ಕಥೆಯನ್ನು ನಾವು ಸಂಘದಲ್ಲಿ ಹೇಳಲಿಕ್ಕೆ ಪ್ರಯತ್ನ ಮಾಡುವ. ಯಾವುದೇ ಒಂದು ಸತ್ಯಾನಂದ ಕಥೆಯಲ್ಲಿ ಆ ಕಥೆಯ ಫಲಭಾಗವನ್ನು ಹೇಳಿಲ್ಲ ಅಂತ ಸಂಪೂರ್ಣ ಆಗಲಿಲ್ಲ ಅಂತ ಶಾಸ್ತ್ರಕಾರ ಹೇಳ್ತಾರೆ. ಕರ್ಮಣ್ಯವಾದಿಕಾರಷ್ಟೇ ಮಹಾಫಲೇಶು ಕದಾಚನ ಅಂತ ಕೃಷ್ಣ ಪರಮಾತ್ಮ ಸಂದೇಶದ ಪ್ರಕಾರ ನಮ್ಮ ಕರ್ಮಗಳನ್ನು ನಾವು ಮಾಡ್ತಾ ಹೋದಾಗ ಭಗವಂತನ ಅನುಗ್ರಹ ನಮಗೆ ಪ್ರಾಪ್ತಿಯಾಗ್ತದೆ. ಅದು ಒಳ್ಳೆ ಕೆಟ್ಟ ಕರ್ಮಗಳಿರ್ಬೋದು, ಕೆಟ್ಟ ಕರ್ಮಗಳಿರ್ಬೋದು. ಕೆಟ್ಟ ಕರ್ಮಕ್ಕೆ ಕೆಟ್ಟ ಫಲ ಪ್ರಾಪ್ತಿಯಾಗ್ತದೆ, ಒಳ್ಳೆ ಕರ್ಮಕ್ಕೆ ಒಳ್ಳೆಯ ಫಲ ಪ್ರಾಪ್ತಿಯಾಗ್ತದೆ. ಸಾಧಾರಣ ಮನುಷ್ಯರು ಹೇಳ್ತಾರೆ ಅವ್ರು ಎಷ್ಟು ಕೆಟ್ಟದ್ದು ಮಾಡಿದ್ರೆ ಅವರಿಗೆ ಫಲ ಇಲ್ವಾ ಅಂತ. ಖಂಡಿತವಾಗಿ ಫಲ ಸಿಗ್ತದೆ, ಸ್ವಲ್ಪ ಹಿಂದೆ ಮುಂದೆ ಇರ್ಬೋದು ಅಷ್ಟೇ. ಯಾಕಂದ್ರೆ ಅವನ ಪ್ರಾರಬ್ಧ ಕರ್ಮ ಅವನೊಟ್ಟಿಗೆ ಬರುವಂತೆ. ನಾವು ಮಾಡಿದಂತಹ ಸಂಪತ್ತು, ನಮ್ಮ ಹೆಂಡತಿ ಮಕ್ಕಳು, ನಮ್ಮ ಸಂಸಾರ ನಮ್ಮೊಟ್ಟಿಗೆ ಬರುವುದಿಲ್ಲ. ನಾವು ಮಾಡಿದಂತಹ ಕರ್ಮ ನಮ್ಮೊಟ್ಟಿಗೆ ನೆರಳಿನ ಹಾಗೆ ಬರ್ತದೆ ಅಂತ ಹೇಳ್ತಾರೆ. ಹಾಗೆ ಆ ಕರ್ಮಗಳನ್ನು, ಒಳ್ಳೆಯ ಕರ್ಮಗಳನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಲಿಕ್ಕೆ ಬೇಕಾಗಿ ಇಂತಹ ಆ ಒಂದು ಪೂಜೆಯನ್ನೆಲ್ಲ ಮಾಡಿ ಅಂತ ಋಷಿಗಳು ನಮಗೆ ಸೂಚನೆ ಕೊಟ್ಟದ್ದು. ಕಲಿಯುಗದಲ್ಲಿ ಕಲಿಯ ಪ್ರಭಾವವನ್ನು ಯಾರು ಸಹ ಪುರುಷೋತ್ತ ಇರುವುದಿಲ್ಲ. ಇವತ್ತು ಏನು ಕೇಳಿದ್ರು ಯಾರತ್ರ ಆದ್ರೂ ಕೇಳಿ ಪುರುಷೋತ್ತ ಇರೋದು ಯಾರತ್ರ ಇಲ್ಲ. ದುಡ್ಡು ಬೇಕಾದಷ್ಟಿದೆ, ಬೇಕಾದಷ್ಟು ವ್ಯವಸ್ಥೆ ಇದೆ, ಆದರೆ ಒಂದು ಪ್ರಸಾದಗಳಿಗೆ ಪುರುಷೋತ್ತಿಲ್ಲ. ಹಾಗಾದ್ರೆ ಅದು ಯಾಕೆ ಅಂತ ಕೇಳಿದ್ರೆ ಕಲಿಯ ಪ್ರಭಾವದಿಂದ ಹಾಗೆ ಆಗ್ತದೆ. ಆದರೆ ನಾವೆಲ್ಲ ಇಲ್ಲಿ ಸೇರಿದವರಿಗೆ ಪುರುಷೋತ್ತಿಲ್ಲದ ಮಧ್ಯದಲ್ಲಿ ಪುರುಷೋತ್ತು ಮಾಡಿಕೊಂಡು ಬಂದು ಭಗವಂತನ ಒಂದು ದರ್ಶನವನ್ನು ಪಡೆಯಬೇಕು, ಭಗವಂತನ ಪೂಜೆಯನ್ನು ನಾವು ಸೇರಬೇಕು ಅನ್ನುವಂಥ ಒಳ್ಳೆಯ ಉದ್ದೇಶವನ್ನು ಸೇರಿದ್ದೇನೆ. ಭಗವಂತನ ವಿಶೇಷ ಅನುಗ್ರಹ ಪ್ರಾಪ್ತಿಯಾಗಬೇಕು. ಮಾತ್ರವಲ್ಲದೆ ಕಥೆಯಲ್ಲಿ 5 ಅಧ್ಯಾಯಗಳು ಬೇರೆ ಬೇರೆ ಜನರ ಕಥೆಯನ್ನು ಹೇಳಿದ್ದಾರೆ. ಅವರು ಏನು ಕಥೆಯನ್ನು ಅವರು ಯಾಕೆ ಮಾಡಿದ್ರು, ಅದೇನು ಫಲ ಸಿಕ್ಕು ಹೇಳುವಂಥ ವಿಚಾರವನ್ನೆಲ್ಲ ಆ ಕಥೆಯಲ್ಲಿ ಹೇಳ್ತಾರೆ. ಈ ಕಥೆ ಯಾವಾಗ ಆರಂಭವಾಯಿತು ಅಂತ ಹೇಳಿದ್ರೆ ಪೂರ್ವದಲ್ಲಿ ನೈಮಿಷಾರಣ್ಯ ಕಾಡಿನಲ್ಲಿ ಋಷಿಗಳೆಲ್ಲ ಕುಳಿತು ತಪಸ್ಸು ಮಾಡ್ತಾ ಇದ್ರು. ಕಲಿಯುಗ ಆರಂಭ ಆಗುವಂಥ ಕಾಲದಲ್ಲಿ ಆಗ ಜನರಿಗೆ ಕಲಿಯ ಪ್ರಭಾವದಿಂದ ಯಾವ ಪೂಜೆಯನ್ನು ಮಾಡಿದ್ರೆ, ಯಾವ ದೇವರನ್ನು ಹೋಲಿಸಿಕೊಂಡ್ರೆ ನಮ್ಮ ಗ್ರಹಾಚಾರಗಳನ್ನು ಕಡಿಮೆ ಆಗುವ ಚಿಂತನೆ ಮಾಡ್ತಾರಂತೆ. ಆಗ ಅವರಿಗೆ ಉತ್ತರ ಸಿಗುವುದಿಲ್ಲ. ಅದೇ ಹೊತ್ತಿಗೆ ನಾರದ ಮಹರ್ಷಿಗಳು ಅಲ್ಲಿಗೆ ಬರ್ತಾರಂತೆ. ನಾರಾಯಣ ನಾರಾಯಣ ಅಂತ ಸದಾ ನಾರಾಯಣನ ಧ್ಯಾನದಲ್ಲಿರ್ತಕ್ಕಂತಹ ಬ್ರಹ್ಮನ ಮಾನಸ ಪುತ್ರರಂತಹ ನಾರದರಿಗೆ ಬಂದಾಗ ಋಷಿಗಳೆಲ್ಲ ಅಡ್ಡಬಿಟ್ಟು ಪ್ರಶ್ನೆ ಮಾಡ್ತಾರಂತೆ. ನನಗೆ ಅತ್ಯಂತ ಸುಲಭದಲ್ಲಿ, ಅತ್ಯಂತ ಶೀಘ್ರದಲ್ಲಿ ಫಲ ಕೊಡತಕ್ಕಂಥ ಒಂದು ವ್ರತವನ್ನು ಉಪದೇಶ ಮಾಡಿ ಅಂತ ಹೇಳಿದಾಗ ಹಿಂದೆ ಆದಂತಹ ಘಟನೆಯನ್ನು ನಾರದ ಮಹರ್ಷಿಗಳು ಅಲ್ಲಿರ್ತಕ್ಕಂತಹ ಸುಂದರಾಣಿಕರಿಗೆ, ಶ್ರವಣಕಾರಿ ಮಹರ್ಷಿಗಳಿಗೆಲ್ಲ ಉಪದೇಶ ಮಾಡ್ತಾರಂತೆ. ಅಂತಹ ವಿಶೇಷವಾದಂತಹ ಪರಮ ಪಾವನವಾದಂತಹ ಕಥೆ ಲಕ್ಷ್ಮೀ ಸುಜಾನಿಯವರ ಕಥೆ. ಅಂತಹ ವಿಶೇಷವಾದಂತಹ ಕಥೆಯ ಆ ಪೂಜೆಯನ್ನು ಮಾಡಬೇಕು ಅಂತಿದ್ರೆ ನಮ್ಮ ದೇಹ, ಮನಸ್ಸು, ಬುದ್ಧಿಯನ್ನು ಒಟ್ಟು ಮಾಡಿ ಭಗವಂತನಿಗೆ ಪತ್ರ ಪುಷ್ಪಗಳನ್ನು ಸಮರ್ಪಣೆ ಮಾಡಿ ವಿಶೇಷವಾದಂತಹ ಸಪಾಲಿ ವೃಕ್ಷವನ್ನು ನಿವೇದನೆ ಮಾಡಿ ಬಂದವರಿಗೆಲ್ಲ ಅನ್ನದಾನಾದಿಗಳನ್ನು ಮಾಡಿ ಭಜನೆ ಸ್ತೋತ್ರಾದಿಗಳಿಂದ ಭಗವಂತನ ಸಂತುಷ್ಟಿಗೊಳಿಸಿದಾಗ ಭಗವಂತನ ಅನುಗ್ರಹ ನಮಗೆ ಪ್ರಾಪ್ತಿಯಾಗದಂತೆ ಹೇಳುವಂತಹ ವಿಚಾರ ಈ ಕಥೆಯಲ್ಲಿ ಹೇಳಲ್ಪಟ್ಟಿದೆ. ಹಾಗೆ ಯಾರು ಭಕ್ತಿ ಶ್ರದ್ಧೆಯಿಂದ ಪರಮಾತ್ಮನಿಗೆ ಪತ್ರಂ ಪುಷ್ಪಂ ತೋಯಂ ಅಂದ್ರೆ ನೀರು ದೇವರಿಗೆ ಅರ್ಪಣೆ ಮಾಡ್ತಾರೋ ಅವರೆಲ್ಲ ಕಷ್ಟಗಳು ಶ್ರದ್ಧೆಯಿಂದ ಮಾಡಿದ್ರೆ ಪರಿಹಾರ ಆಗ್ತದೆ. ಆ ಕಷ್ಟಗಳು ಪರಿಹಾರ ಆಗಿರುವುದೇ ಕೇವಲ ದೇವರಿಗೆ ಲಂಚ ಕೊಡುವುದಲ್ಲ, ಭಕ್ತಿಯನ್ನು ಸಮರ್ಪಣೆ ಮಾಡಬೇಕು. ನಾವು ಬರತಕ್ಕಂತಹ ಪತ್ರಗಳು, ಪುಷ್ಪಗಳು ಶುದ್ಧವಾಗಿರಬೇಕು. ನಾವೇನ್ ಮಾಡ್ತೇವೆ ಅಂದ್ರೆ ದೇವರಿಗೆ ಮಲ್ಲಿಗೆ ಕೊಡಬೇಕು, ಸೇವಂತಿ ಕೊಡಬೇಕು, ಬೇರೆ ತರ್ತೇವೆ. ಅದು ಶುದ್ಧ ಇದ್ದಂತ ಸಂಶಯ ಇರ್ತದೆ. ಆದ್ರೆ ನಮ್ಮ ಗಿಡದಲ್ಲಿ ಅಂತ ದಾಸವಾಳ ಇರ್ಬೋದು, ಅದು ಶುದ್ಧ ಯಾವಾಗ ಅವನ್ನೇ ದೇವರಿಗೆ ಸಮರ್ಪಣೆ ಮಾಡೋದ್ರ ಮುಖಾಂತರವಾಗಿ ಭಗವಂತನ ಮಂಗಳ ಪಡೆಯುವುದು ನಮಗೆ ಸಾಧ್ಯ ಉಂಟು. ನಮ್ಮ ಅಂಗಳದಲ್ಲಿ ಬೆಳೆದಂತಹ ಹೂವನ್ನು ದೇವರಿಗೆ ಇಟ್ಟಾಗ ದೇವರು ಶುದ್ಧವಾಗಿದ್ದು ದೇವರು ಸ್ವೀಕಾರ ಮಾಡ್ತಾನೆ. ಹಾಗೆ ಅಂತಹ ಪತ್ರವನ್ನು, ಪುಷ್ಪವನ್ನು, ತೋಯವನ್ನು, ನೀರನ್ನು ಯಾರು ನನಗೆ ಶ್ರದ್ಧೆಯನ್ನು ಸಮರ್ಪಣೆ ಮಾಡ್ತಾರೋ ಅವರ ಎಲ್ಲ ಕಷ್ಟಗಳನ್ನು ನಾನು ಪರಿಹಾರ ಮಾಡುತ್ತೇನೆ ಹೇಳತಕ್ಕಂತಹ ವಿಚಾರವನ್ನು ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಉಂಟು. ಅದೇ ಪ್ರಕಾರವಾಗಿ ಭಕ್ತಿ ಶ್ರದ್ಧೆಯಿಂದ ಧರ್ಮಶಾಸ್ತ್ರ ಮಂದಿರದಲ್ಲಿ ಹಲವು ವರ್ಷಗಳಿಂದ ಜಗದೀಶ್ ಶಾಸ್ತ್ರವನ್ನು ಕಥೆ ಹೇಳ್ತಾ ಇದ್ರು. 1.5 ಗಂಟೆ ಕಥೆ ಹೇಳ್ತಾ ಇದ್ರು. ಅವರಷ್ಟು ದೊಡ್ಡವರು ನಾವಲ್ಲ, ಆದರೆ ಕಥೆ ಹೇಳಲೇಬೇಕು. ಅದಕ್ಕೋಸ್ಕರವಾಗಿ ಕ್ಷಿಪ್ರದಲ್ಲಿ ವೇಗದಲ್ಲಿ ಹೇಳ್ತಕ್ಕಂಥ ಕಥೆ ಅಂತ ಹೇಳುವಂಥದ್ದನ್ನು ಎಷ್ಟು ಉದ್ಯೋಗ ಮಾಡಿ ಅಂತ ನೀವೆಲ್ಲ ಇದ್ದಿರ್ಬೋದು. ಮೊದಲು ದೇವಿ ಮಹಾತ್ಮೆ ಆಟ ಅಂದ್ರೆ ರಾತ್ರಿಯಿಂದ ಬೆಳಗ್ಗೆವರೆಗೆ ಆಗ್ತಿತ್ತು. ಕಾಲಮಿತಿ ಆದ ಮೇಲೆ ಅದು ಮಧ್ಯರಾತ್ರಿಗೆ ಮುಗಿತದೆ. ಆದ್ರೂ ಸಹ ಕಥೆ ಅದೆಲ್ಲ ಇರ್ತದೆ. ಹಾಗಾದ್ರೆ ಕಥೆಯನ್ನು ಹೇಗೆ ಬೇಕಾದ್ರೂ ಉತ್ತಾಗಿದ್ದ ಮಾಡ್ಲಿಕ್ಕೆ ಆಗ್ತದೆ. ಭಗವಂತನ ನೋಡ್ಬೇಕು ಅಂತಿದ್ರೆ ನಮ್ಮಿಂದ ಸಾಧ್ಯವಿಲ್ಲ ಅದು. ಯಾಕಂದ್ರೆ ಭಗವಂತ ಹೇಳುವ ವಿಶೇಷವಾದಂತಹ ಶಕ್ತಿ ಅದು. ಆದ್ರೆ ಭಗವಂತನನ್ನು ನಮಗೆ ಗ್ರಹಿಸಲಿಕ್ಕೆ, ನಮಗೆ ಅನುಗ್ರಹ ಗ್ರಹಿಸಿಕೊಳ್ಳಿಕ್ಕೆ ಆಗ್ತದೆ. ಹೇಗಂತ ಹೇಳಿದ್ರೆ ಪಂಚಭೂತಾತ್ಮಕವಾದಂತಹ ಭಗವಂತನ ಶಕ್ತಿಯನ್ನು ನಾವು ಗಾಳಿ ಬಂದಾಗ ಆ ಗಾಳಿ ಬಂದು ನಮಗೆ ಗೊತ್ತಾಗ್ತದೆ.
ಕಣ್ಣಿಗೆ ಕಾಣುವುದಿಲ್ಲ. ಬೆಂಕಿ ಕಣ್ಣಿಗೆ ಕಾಣ್ತದೆ, ಮುಟ್ಟಿದ್ರೆ ಸುಡ್ತದೆ, ಯಾರು ಮುಟ್ಟಿದ್ರೆ ಸುಡ್ತದೆ. ಹಾಗಾದ್ರೆ ಆಯಾಯ ಭೂಮಿ ಇರ್ಬೋದು. ಈ ಭೂಮಿಯನ್ನು ಯಾರು ಹಿಡಿದಿಟ್ಟಿದ್ದಾರೆ ಯಾರಿಗೂ ಗೊತ್ತಿಲ್ಲ. ಆಧಾರ ಇಲ್ಲದೆ ಅವನು ಆಧಾರ ದೇವತಾತ ಪುಷ್ಪಹಾಸ ಪ್ರಜಾಗರ ಅಂತ ನಾವು ಹೇಳ್ತೇವೆ. ಆಧಾರ ಇಲ್ಲದೆ ಇರುವಂತಹ ಒಂದು ಭೂಮಿಯನ್ನು ಆಧರಿಸಿದ ಯಾರು ಅಂತ ನಮ್ಗೆ ಗೊತ್ತಿಲ್ಲ. ಹೀಗೆ ಆಕಾಶವನ್ನು ನೋಡಿದ್ರೆ ಅದರ ಉದ್ದ ಎಷ್ಟು ಅಗಲ ಎಷ್ಟು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ನೀರು, ಸಮುದ್ರವನ್ನು ಸಹ ನಾವು ತಿಳಿಯಲಿಕ್ಕೆ ಆಗುದಿಲ್ಲ ಅದು ಹೇಗಿರ್ತದೆ. ಕೆಲವೊಮ್ಮೆ ಉಬ್ಬರ ಬಂದಾಗ ಅದು ಜಾಸ್ತಿ ಆಗ್ತದೆ, ಇನ್ನು ಕುಗ್ಗುತ್ತದೆ. ಕುಗ್ಗುವಿಕೆ ಮತ್ತೆ ಹೆಚ್ಚಿಗಿರುವಂತಹ ಸಮುದ್ರ, ಇದನ್ನೆಲ್ಲ ನಾವು ದೇವರು ಅಂತ ಹೇಳ್ತೇವೆ. ಅಂತಹ ಪಂಚಭೂತಾತ್ಮವಂತಹ ದೇವರು ಪಂಚಭೂತಗಳಿಗೆ ಅಧೀನರಾದ ಮನುಷ್ಯರು. ಈ ಪರಸ್ಪರ ಸಂಪರ್ಕ ನಾವು ಪೂಜೆ ಮಾಡುವಾಗ ಸಹ ಉಪಯೋಗ ಮಾಡ್ತೇವೆ. ಇದಿಲ್ಲದೆ, ನೀರಿಲ್ಲದೆ, ದೀಪ ಇಲ್ಲದೆ, ಘಂಟಾಮಣಿ ಇಲ್ಲದೆ, ಆ ಶಬ್ದ ಇಲ್ಲದೆ ಮಂತ್ರಗಳಲ್ಲಿ ಪೂಜೆ ಮಾಡೋದು ಸಾಧ್ಯವೇ ಇಲ್ಲ. ಹೀಗೆ ಭಗವಂತನ ಆರಾಧನೆ ಮಾಡಲಿಕ್ಕೆ ಬೇರೆ ಬೇರೆ ವಿಧಾನಗಳುಂಟು. ಭಗವದ್ಗೀತೆ ಹೇಳ್ತಾರೆ, ಜ್ಞಾನಯೋಗದ ಮೂಲಕ, ರಾಜಯೋಗದ ಮೂಲಕ, ಭಕ್ತಿಯೋಗದ ಮೂಲಕ, ಬೇರೆ ರೀತಿಯಂತಹ ದಾರಿಗಳ ಮೂಲಕ ಭಗವಂತನ ಪಡೆಯಲಿಕ್ಕೆ ಆಗ್ತದಂತೆ. ಹಾಗೆ ಕರ್ಮಯೋಗದ ಮೂಲಕ ಪಡೆಯತಕ್ಕಂತಹ ವಿಶೇಷವಾದ ಫಲ ಸಿದ್ಧವಾದಂತಹ ಲಕ್ಷ್ಮೀ ಸತ್ಯಾನಂದರ ಪೂಜೆಯನ್ನು ನಾವೆಲ್ಲ ಒಟ್ಟಿಗೆ ಸೇರಿ ಮಾಡಿದ್ದೇವೆ. ಸಂಘೇ ಶಕ್ತಿ ಕಲಿಯುಗಿ ಅಂತ ಭಗವದ್ಗೀತೆಯಲ್ಲಿ ಹೇಳಲ್ಪಟ್ಟಿದೆ. ಸಂಘ ಅಂದ್ರೆ ಎಲ್ಲರೂ ಸೇರುವಂತ ಜಾಗ ಅಂತ ಅರ್ಥ. ನಾವೆಲ್ಲ ಸೇರಿದ್ದೇವೆ. ಬೇರೆ ಬೇರೆ ಜಾತಿಗಳಿರ್ಬೋದು, ಧರ್ಮಗಳಿರ್ಬೋದು, ಇದೆಲ್ಲ ಹುಟ್ಟಿಯಿಂದ ಬಂದದ್ದಲ್ಲ. ಹುಟ್ಟುವಾಗ ನಾವು ಮನುಷ್ಯರಾಗಿ ಹುಟ್ಟಬೇಕು, ಮನುಷ್ಯರಾಗಿ ಸಾಯಬೇಕು, ಮಧ್ಯದಲ್ಲಿ ಮನುಷ್ಯರಾಗಿ ಇರಬೇಕು. ಮನುಷ್ಯರಿಗೆ ಒಂದು ವಿಶೇಷವಾದ ಶಕ್ತಿ ಉಂಟಂತೆ. ಏನು ಶಕ್ತಿ ಅಂದ್ರೆ, ಮನುಷ್ಯ ಮನಸ್ಸು ಮಾಡಿದ ರಾಕ್ಷಸನೂ ಆಗಬಲ್ಲ, ದೇವತೆಯೂ ಆಗಬಲ್ಲ. ದೇವತೆ ಆಗುವುದು ಒಳ್ಳೆಯದು, ತನ್ಮೂಲಕವಾಗಿ ಲೋಕ ಸುಭಿಕ್ಷವಾಗ್ತದೆ. ದೇವರು ಮನುಷ್ಯರನ್ನು ಮನುಷ್ಯರಾಗಿ ಇಟ್ಟಿದ್ದಾರೆ. ಆ ಮನುಷ್ಯತ್ವವನ್ನು ನಾವು ಬೆಳೆಸಿಕೊಂಡಾಗ, ಇಂತಹ ಕಾರ್ಯಕ್ರಮ ಭಾಗವಹಿಸಿ ಭಗವಂತನ ಅನುಗ್ರಹ ಪಡೆದಾಗ ನಮ್ಮ ಜೀವನ ಸುಂದರವಾಗಿ ಸಾಧ್ಯವಾಗಿದೆ. ನಮಗೆಲ್ಲ ತಾಪತ್ರಯಗಳೆಲ್ಲರಿಗೂ ಉಂಟು. ಆದಿ ಹೊಂದಿರುವಂತಹ ಆಧ್ಯಾತ್ಮಿಕವಂತಹ ಆದಿದೈವಿಕವಂತಹ ತಾಪತ್ರಯಗಳನ್ನೆಲ್ಲ ದೂರ ಮಾಡಲಿಕ್ಕೆ ಭಗವಂತನಿಗೆ ಶಕ್ತಿ ಉಂಟು. ಆ ಭಗವಂತನ ಅನುಗ್ರಹ ಸಿದ್ಧಿಗೋಸ್ಕರವಾಗಿ ಸಪಾದ ಪಕ್ಷಿಯ ನೈವೇದ್ಯವನ್ನು ಸಮರ್ಪಣೆ ಮಾಡಿ ದೇವರಿಗೆ ವಿಶೇಷವಾದಂತಹ ಮಹಾಮಂಗಳಾರತಿಯ ಪುಣ್ಯಕಾಲದಲ್ಲಿ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಭಕ್ತಿ ಶ್ರದ್ಧೆಯಿಂದ ಮಾಡತಕ್ಕಂತಹ ಪೂಜಾರಿಗಳನ್ನೆಲ್ಲ ಪರಮಾತ್ಮ ಸಂಪೂರ್ಣ ಸ್ವೀಕಾರ ಮಾಡಿ ನಮ್ಮೆಲ್ಲ ಕಷ್ಟಗಳನ್ನು, ಪಾಪಗಳನ್ನು, ದುಃಖಗಳನ್ನು ದೂರ ಮಾಡಿ ಜ್ಞಾನದ ಬೆಳಕನ್ನು ಕೊಟ್ಟು ಆ ಕಥೆಯಲ್ಲಿ ಏನು ಫಲಗಳನ್ನು ಹೇಳಿದ್ದು ಆ ಫಲಗಳೆಲ್ಲ ನಮ್ಮಂತ ಎಲ್ಲರಿಗೂ ಸಿಗುವ ಹಾಗೆ ದೇವರ ಅನುಗ್ರಹ ಮಾಡಿ ನಮ್ಮನ್ನೆಲ್ಲ ರಕ್ಷಣೆ ಮಾಡಿ ನಡೆಸಿಕೊಳ್ಳಬೇಕು. ಮುಂದೆ ಕೂಡ ಇದನ್ನು ವಿಶೇಷ ರೀತಿಯಲ್ಲಿ ಆ ಭಗವಂತನ ಸೇವೆ ಮಾಡುವಂತಹ ಯೋಗ ಭಾಗಗಳಿಗೆಲ್ಲ ಕೊಟ್ಟು ವಿಶೇಷವಾಗಿ ಕಥೆಯಲ್ಲಿ ಹೇಳಿದಂತಹ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಂಬ 4 ವರ್ಗದವರು ಮಾಡಿದ ಪೂಜೆಯ ಫಲ ಏನುಂಟು ಆ ಫಲಗಳು ನಮಗೆಲ್ಲ ಪ್ರಾಪ್ತಿಯಾಗುವ ಹಾಗೆ ದೇವರ ಅನುಗ್ರಹ ಮಾಡಿ ಪೂಜೆಯ ಸಂಪೂರ್ಣ ಫಲಕ್ಕೆ ಪ್ರಾಪ್ತಿಯಾಗುವುದು ಪುನಃ ಪ್ರಾರ್ಥನೆ ಮಾಡಿ ಕಥೆಗೆ ಮಂಗಳವನ್ನು ಮಾಡುತ್ತೇನೆ. ನಮಸ್ಕಾರ ಸಹಸ್ರನಾಮ
कवीनामुपमिश्रवस्तवम् वास्तो अष्टदे प्रतिदाने यस्मान् स्वावेशो नमीवो भवानः तद्वैमहे प्रतितुन्नो महे महे कामान् कामकामाधिपत्यम् कामेश्वरो वै विद्महे वासुदेवाय धीमहि तन्नो विष्णुः प्रचोदयात् महालक्ष्मीर विद्महे विष्णुपत्नीरे महादेवाय धीमहि विद्महे कन्याकुमारी धीमहि तन्नो दुर्गे प्रचोदयात् भागनाय विद्महे नमोऽस्तुते सहस्रमादानाम्ने पुरुषार्याश्वते सहस्रकोटिविधानिते नमः सत्यनारायणं देवं कामदं प्रभुं लीलयामितं विष्णुस्मै नमो नमः अवास्तदेवताभ्यो नमः मनसोभीष्टप्रार्थनां समर्पयामि ದೇವರಿಗೆ ದಾದ ಕೊಡೋದು ಗೊತ್ತಿ지 ದೇವರಿಗೆ ದಾದ ಸ್ತೋತ್ರನೂ ಗೊತ್ತಿ지 ಇಟ್ಲೆ ಗೊತ್ತಿ지 ಬಂದೇವೆ ಅಂತ ದೇವರ ಸ್ವೀಕಾರ ಮಾಡ್ತೀನಿ ಕೇವಲ ಅಹಂಕಾರ ಜಾಗೃತಿ ಆಗಬೇಕು ಇದು ಮಾತ್ರ ಗೊತ್ತಿಲ್ಲ ಹೋಗೋಣ ಅವರ ದೇವರ ನೋಡಿ ಬರ್ತೀನಿ ಶರಣಾಗತಿ ದೀನಾನ ಪರಿತ್ರಾಣ ಪರಾಗಿದ್ದ ಐಕ್ಯದ ಗೊತ್ತಿದೆ ದೇವರಿಗೆ ಏನು ಶರಣಾಗತಿ ಆದ ಯಾರು ಗೊತ್ತಿಗೆ ಒಂದು ಅರ್ಥ ಉಂಟ ಅವು ಶರಣಾಗತಿ ಗೊತ್ತು ನೋಡಿ ಹೇಗೆ ಎದುರು ಕೊಟ್ಟ ಅವು ಶರಣಾಗತಿ ಅಂತ ಅಹಂಕಾರ ಅಹಂಕಾರ ದೂರ ಮಾಡ್ತದ ಶರಣಾಗತಿ ಮಕ್ಕಳು ಭಗವಂತನ ಆ ಸಮರ್ಪಣೆನ ಈ ಮಕ್ಕಳು ನಾವು ಮಾಡ್ಕೋದಿಲ್ಲ ತತ್ವಮಸಿ ಎಂದು ಅಯ್ಯಪ್ಪಗಳು ಆ ಒಂದು ಮೊದಲೊಂದು ಕಂಡ ದೇವರುಗಳಿಂದ ನಮ್ಮ ಹೃದಯದಲ್ಲಿ ಅವರ ಪ್ರಶ್ನೆ ಬರ್ಕೊಂಡು ಹೃದಯದ ದೇವರೇನು ನಮ್ಮ ನಾಯಕ ದೇವಸ್ಥಾನ ಬರ್ಪ ದೇವಸ್ಥಾನ ನಾಯ ಬರ್ಪಾಗಿಂತ ಮಾತೆಲ್ಲ ಬರ್ತದ ಆ ಹೃದಯದ ದೇವರ ಕುಲಾನಾಗ ದೇವರ ಕುಲಾಗ ಅಲ್ಪ ದೇವರ ಮಹಾಶಕ್ತಿ ಉದ್ಭವ ಆಗ್ತದೆ ಅಂತಾನೆ ಈ ಪೂಜೆಗಳ ಅಂತಾನೆ ಕಲಶ ಮಧ್ಯೆ ದೇವರನ್ನ ಆಹ್ವಾನ ಮಾಡ್ಕೊಂಡು ಆ ದೇವರನ್ನ ಕೋಡಾಯ ಷೋಡಶ ಉಪಚಾರ ಬಂದು ಮಾಡ್ಕೊಂಡು ದೇವರಿಗೆ ಇಷ್ಟವಾದ ಸ್ತೋತ್ರ ಅಂತ ಬಂದು ದೇವರಿಗೆ ಇಷ್ಟವಾದ ಸಮಾಲೋಚನೆ ನೈವೇದ್ಯ ಮಾಡ್ಕೊಂಡು ದೇವರನ್ನ ಕಥೆಗೆ ಬಂದು ದೇವರನ್ನ ಭಜನೆ ಮಾಡ್ಕೊಂಡು ಇಂಥ ಮಾತ ಒಟ್ಟು ಮಾಡಿದಾಗ ಭಗವಂತನ ಅನುಗ್ರಹ ಪ್ರಾಪ್ತಿಯ ಸಾಧ್ಯ ಉಂಟಿದೆ ನಮ್ಮ ದೇವಿ ಮಾತ್ರ ಕಥೆ ತೋಟ ಆ ದೇವಿ ಏನು ಬರ್ಪಾಡ್ಕೊಂಡ ಮಾತ ದೇವರನ್ನ ಬರ್ತದ ದೇವರನ್ನ ಬರ್ತದ ಮಾತು ಶರಣಾಗತಿ ಆದ ದೇವಿ ದೇವಿರುತ್ತಾರೆ ಅಂತಾನೆ ಎಲ್ಲ ಆ ಕಲಶ ಮಧ್ಯೆ ಸಿದ್ಧಾಯನ ಲಕ್ಷ್ಮೀ ಸಿದ್ಧಾಂತ ಮತ್ತೆ ನಮ್ಮ ಆಂತೆಲ್ಲ ಪ್ರಾರ್ಥನೆ ಅಂತ ಅಥವಾ ಕಷ್ಟದ ಪರಿಹಾರ ಮಾಡ್ತಾರೆ ಭಗವಂತನ ಅನುಕೂಲದಾದ ಈ ಧರ್ಮಶಾಸ್ತ್ರ ಅಂದ್ರೆ 17 ವರ್ಷದ ಈ ಸಂದರ್ಭಗಳು ಬೇರೆ ಬೇರೆ ಅಭಿವೃದ್ಧಿ ಆಗಿದೆ ಐಕ್ಯಗಳ ಕಣ್ಣೋದಾದ ತೊಡಕಲ ಬರ್ಕೊಂಡು ಅವಾಗ ಅಜಿತ ತೊಡಕನ್ನು ಅದರ ಅತ್ಯಂತ ಮಾತು ದೂರ ಮಾಡ್ತದೆ ಮಾತಿನ ಜ್ಞಾನದ ಬೆಳಕು ಬರೋದು ಸ್ವಲ್ಪ ನಮ್ಮ ಮನುಷ್ಯರು ಮಾತ್ರ ಗೊತ್ತಿದ್ದಲ್ಲಿ ಇದೋ ತಪ್ಪಲ ಸಾಧ್ಯ ಉಂಟು ಅಜಿತ ಮಾತ್ರ ತಪ್ಪಲಿಗೆ ಪ್ರಾಯಸಿತ ಉಂಟು ಆ ಪ್ರಾಯಸಿತ ಬಂದೊಂದು ಆ ತಪ್ಪು ಮಾತ್ರ ಮನಸ್ಸಾದ ದೇವರಿಗೆ ಕಂಡುಕೊಂಡಾಗ ದೇವರ ತಪ್ಪು ಮನಸ್ಸಾದ ಭಗವಂತನ ಜ್ಞಾನ ಸದೃಶವಾದ ಜ್ಯೋತಿ ಸ್ವರೂಪವಾದ ಆ ಭಗವಂತನ ಶಕ್ತಿ ನನಗೆ ಬರಬೇಕಿದೆ ಅಂದ್ರೆ ಮಾತ್ರ ನಮ್ಮ ವ್ಯವಹಾರ ಉದ್ಯೋಗವನ್ನ ಇದೇ ಜಯಲಾಭ ಶಿಬಿರ ಸ್ಥಾನಮಾನ ಆಗಿರುವುದು ಮಾತ್ರ ಇಲ್ಲ ಆಯುಷ್ಯಂಗ ಆರೋಗ್ಯ ಬರುವುದು ಈ ಕ್ಷೇತ್ರದ ಅಭಿವೃದ್ಧಿ ಆಗುವುದು ಕ್ಷೇತ್ರದ ಅಭಿವೃದ್ಧಿ ಒಳಗೊಂಡ ನಾವು ಮಾತ್ರ ಒಟ್ಟು ಸೇರುವುದು ಐದು ಒಟ್ಟು ನಮ್ಮದ ಅಭಿವೃದ್ಧಿ ಆಗುವುದು ಜೀವನ ಬರ್ಪುನ ಮಾತ ಕಷ್ಟ ನಷ್ಟಾದಿಗಳು ದುಷ್ಟಗಳು ಮಾತ್ರ ಆಲೋಚನೆ ಹೊರತು ಮಾತೆಲ್ಲ ಒಳ್ಳೆಯ ಆಗ್ತದೆ ಯೋಗಗಳು ಬರ್ಪುನ ರೈತ ಮುಂದಿನ ಭಗವಂತನ ಅನುಗ್ರಹದ ಹೊರತು ಈ ಜಾಗಗಳು ಆ ಮಾತ ಎಡ್ಡೆ ಕೆಲಸವನ್ನು ನಡೆಸಾಗ ಮಾತಿಲ್ಲ ಭಗವಂತನ ವಿಶೇಷ ಅನುಗ್ರಹ ತಿಳ್ಕೊಂಡು ಮಾತ್ರ ಅರ್ಥಾತೆ ಆ ಉದ್ದೇಶಕ್ಕೆ ಪೂಜೆ ಮಾಡ್ಕೊಂಡು ಆ ಉದ್ದೇಶ ಪರಿಪೂರ್ಣ ಆಗಬೇಕಾ ಆ ಲಕ್ಷ್ಮೀ ಸಿದ್ಧಾಂತ ಅನುಗ್ರಹ ಮಾಡ್ಕೊಂಡು ರಕ್ಷಣೆ ಮಾಡಿಕೊಂಡು ಮತ್ತು ಪೂಜಾ ಪುಸ್ತಕಗಳು ಭಗವಂತನ ಚರಣಾಲಯಗಳ ಬಗ್ಗೆ ಶ್ರದ್ಧಾಪರವಾದ ಮಾತೆಲ್ಲ ಏಕ ಮನಸ್ಸನ್ನು ಅಂತ ಪ್ರಾರ್ಥನೆ ಅದೇ ಓಂ ಶ್ರೀರಾಮ ರಾಮ ರಾಮೇತಿ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮ ನಾಮವರಾನನೇ ರಾಮ ರಾಮನೇ ಶ್ರೀರಾಮ ನಾಮ ವರಾನನ ಓಂ ನಮಃ ಓಂ ಸ್ವಸ್ತಿ ಶ್ರದ್ಧಾ ಮೇಧಾ ಯಶಃ ಪ್ರಜ್ಞಾ ವಿದ್ಯಾ ಬುದ್ಧಿಂ ಶ್ರೇಯಂ ಬಲಂ ಆಯುಷ್ಯಂ ತೇಜಃ ಆರೋಗ್ಯಂ पुरुषोत्तम ಶ್ರೀ ಲಕ್ಷ್ಮೀ ಗೋವಿಂದ ಗೋವಿಂದ